ಹಾಯ್ ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಎಷ್ಟೊಂದು ಜನ ಹೊಸದಾಗಿ ಸ್ಮಾರ್ಟ್ಫೋನ್ಸನ್ನು ಯೂಸ್ ಮಾಡ್ತಾ ಇರ್ತೀರಾ, ಅಥವಾ ಅನ್ಎಜುಕೇಟೆಡ್ಸ್ಗಳು ಕೂಡ ಫೋನನ್ನು ಯೂಸ್ ಮಾಡ್ತಿರ್ಬೋದು. ಅವ್ರಿಗೆ ಫೋನಿನ ಬಗ್ಗೆ ಹಾಗೂ ಅಪ್ಲಿಕೇಶನ್ಗಳ ಬಗ್ಗೆ ಅವ್ರಿಗೆ ನೀಟಾಗಿ ಮಾಹಿತಿ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಅವ್ರೇನು ಮಾಡ್ತಾರೆ ಅಂತಂದರೆ, ಎಲ್ಲ ಅಪ್ಲಿಕೇಶನ್ಗಳನ್ನು ನಾರ್ಮಲಾಗಿ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸತಿ ಅಪ್ಲಿಕೇಶನ್ಗಳು ಏನಾಗುತ್ತಪ್ಪ ಅಂತಂದರೆ ಅಪ್ಡೇಟ್ಸ್ಗಳನ್ನ ಕೇಳುತ್ತೆ. ಅಪ್ಡೇಟ್ಸ್ಗಳನ್ನ ಕೊಡಲ್ಲ ಅಂತಂದರೆ ಆ ಒಂದು ಅಪ್ಲಿಕೇಶನ್ನು ಓಪನ್ನೇ ಆಗೋದಿಲ್ಲ. ಆದ್ದರಿಂದ ಎಷ್ಟೊಂದು ಜನ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ, ಅಪ್ಡೇಟ್ನ ಯಾವ ರೀತಿ ಕೊಟ್ಕೊಳ್ಳೋದು ಅಂತ ಗೊತ್ತಿಲ್ಲದೆ, ನಮ್ಮ ಫೋನು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಎಷ್ಟೊಂದು ಜನ ಊಹೆ ಮಾಡಿಕೊಂಡು ಅದನ್ನು ಮೊಬೈಲ್ ಅಂಗಡಿಗೆಲ್ಲ ತೊಗೊಂಡೋಗಿರೋ ಸಂದರ್ಭಗಳು ಹೆಚ್ಚಾಗಿವೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ, ಅಂದರೆ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿಯೇ ನಾನು ಆ್ಯಪ್ಸ್ಗಳನ್ನ ಯಾವ ರೀತಿ ಈಸಿಯಾಗಿ ಅಪ್ಡೇಟ್ ಕೊಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಸಿಂಪಲ್ಲಾಗಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಳ್ಳಿ. ನೋಡಿ, ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನೋದು ಬರುತ್ತದೆ. ಈ ರೀತಿ ಇಂಟರ್ಫೇಸ್ ಬಂದ ಮೇಲೆ ನೀವು ಮೇಲ್ಗಡೆಯಲ್ಲಿ ಗಮನಿಸ್ಬೋದು, ನಿಮ್ಮ ಮೇಲ್ ಐ ಡಿಯಿಂದ ನೀವು ಈ ಒಂದು ಪ್ಲೇಸ್ಟೋರನ್ನ ಲಾಗಿನ್ ಆಗಿರ್ತೀರ. ಸಿಂಪಲ್ಲಾಗಿ ಆ ಮೇಲ್ ಐ ಡಿ ಮೇಲೆ, ಅಂದರೆ ಅದು ನಿಮ್ಮ ಪ್ರೊಫೈಲು, ಅದ್ರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತದೆ. ಇಲ್ಲಿ ಗಮನಿಸಿದ್ರೆ ನಿಮಗೆ ಇಲ್ಲಿ ಎಷ್ಟೊಂದು ಆಪ್ಷನ್ಗಳಿವೆ. ಇದರಲ್ಲಿ ನೀವು ಯಾವುದನ್ನು ಗಮನಿಸಬೇಕು ಅಂತಂದರೆ, ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ನಿಮ್ಮ ಫೋನಲ್ಲೂ ಕೂಡ ಸೇಮ್ ಇದೇ ರೀತಿ ಕಾಣಿಸುತ್ತೆ ನೋಡಿ. ಸಿಂಪಲ್ಲಾಗಿ ಅದರ ಮೇಲೆ ಟ್ಯಾಪನ್ನು ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಇಲ್ಲೂ ಕೂಡ ನಿಮಗೆ ಹಲವಾರು ಆಪ್ಷನ್ಗಳು ಬರುತ್ತವೆ. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಒಂದು ಅಪ್ಡೇಟ್ ಅಂತ ಒಂದು ಆಪ್ಷನ್ನು ನಿಮಗೆ ಕಾಣಿಸ್ತಾ ಇರುತ್ತೆ. ಸಿಂಪಲ್ಲಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಅಲ್ಲೇ ಕೆಳಗಡೆ ಗಮನಿಸ್ಬೋದು. ನೋಡಿ, ನನ್ನ ಒಂದು ಮೊಬೈಲ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ 48 ಅಪ್ಡೇಟ್ಸ್ ಪೆಂಡಿಂಗ್ ಇದೆ ಅಂತ ತೋರಿಸ್ತಾ ಇದೆ. ಅಂದರೆ 48 ಆ್ಯಪ್ಗಳಿಗೆ ನಾನು ಅಪ್ಡೇಟನ್ನು ಕೊಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಮೊಬೈಲಲ್ಲೂ ಕೂಡ ತೋರಿಸ್ತಾ ಇರುತ್ತೆ ಎಷ್ಟು ಆ್ಯಪ್ಗಳಿಗೆ ನೀವು ಅಪ್ಡೇಟ್ ಕೊಡಬೇಕು ಅನ್ನೋದನ್ನ. ಸಿಂಪಲ್ಲಾಗಿ ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಅನ್ನೋದನ್ನ ಮಾಡಿಕೊಂಡ್ರೆ ಇಲ್ಲಿ ನೀವು ಯಾವ ಅಪ್ಲಿಕೇಶನ್ಗಳಿಗೆ ನೀವು ಅಪ್ಡೇಟ್ ಕೊಡಬೇಕೋ ಎಲ್ಲ ಅಪ್ಲಿಕೇಶನ್ಗಳು ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ. ನೋಡಿ, ಗಮನಿಸಿ, ನಾನು 48 ಅಪ್ಲಿಕೇಶನ್ಗಳು ಅಪ್ಡೇಟ್ಸ ಆಗದಲ್ಲೇ ಪೆಂಡಿಂಗಲ್ಲಿದೆ ನನ್ನ ಒಂದು ಮೊಬೈಲ್ನಲ್ಲಿ. ನೋಡಿ, ಗಮನಿಸ್ಬೋದು. ನೋಡಿ, ಇವೆಲ್ಲ ಅಪ್ಡೇಟ್ ಕೊಡಬೇಕಾಗಿರೋ ಅಪ್ಲಿಕೇಶನ್ಗಳು ನಾನಿನ್ನೂ ಅಪ್ಡೇಟು ಕೊಟ್ಟಿಲ್ಲ. ನಾನು ಏತಕ್ಕೆ ಎಲ್ಲವನ್ನು ಕೂಡ ಅಪ್ಡೇಟ್ ಕೊಡಲ್ಲ ಅಂತಂದರೆ, ನನಗೆ ಅವಶ್ಯಕತೆ ಇರೋ ಅಪ್ಲಿಕೇಶನ್ಗೆ ಮಾತ್ರ ನಾನು ಅಪ್ಡೇಟ್ ಕೊಟ್ಕೊತೀನಿ. ಏನಕ್ಕೆ ಅಂದರೆ, ಅಪ್ಡೇಟ್ ಕೊಟ್ಟರೆ ನಮ್ಮ ನೆಟ್ಟು ಖಾಲಿ ಆಗುತ್ತೆ ಅಪ್ಡೇಟ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನನಗೆ ಬೇಕಾಗಿರುವಂಥ ಅಪ್ಲಿಕೇಶನ್ಗಳು ಮಾತ್ರ ಅಪ್ಡೇಟನ್ನು ಕೊಟ್ಕೊಳ್ತೀನಿ. ಅಥವಾ ನಿಮಗೆ ಎಲ್ಲ ಆ್ಯಪ್ಗಳನ್ನ ನಾನು ಒಟ್ಟಿಗೆ ಅಪ್ಡೇಟ್ ಕೊಡಬೇಕು ಅಂತಂದರೆ ಇಲ್ಲಿ ಗಮನಿಸ್ಬೋದು ನೀವು, ಅಪ್ಡೇಟ್ ಆಲ್ ಅಂತ ಇದೆಯಲ್ಲ, ಸಿಂಪಲ್ಲಾಗಿ ಅದನ್ನು ನೀವು ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಅಪ್ಡೇಟ್ ಆಗಬೇಕಾಗಿರೋ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಆಟೋಮೆಟಿಕ್ಕಾಗಿ ನಿಮ್ಮ ನೆಟ್ಟನ್ನು ಯೂಸ್ ಮಾಡಿಕೊಂಡು ಅಪ್ಡೇಟನ್ನು ತೊಗೊಳ್ಳುತ್ತೆ. ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ನ ತೋರಿಸ್ತೀನಿ. ಎಕ್ಸಾಂಪಲ್ಗೆ ಇಲ್ಲಿ ಮೊದಲನೇ ಅಪ್ಲಿಕೇಶನ್ ಕಾಣಿಸ್ತಾ ಇದೆ, ಅಮೆಝಾನ್ ಅಂತ ಇದೆ ನೋಡಿ. ನನಗೆ ಸಿಂಪಲ್ಲಾಗಿ ಇದೊಂದು ಬೇಕು, ನಾನು ಅದಕ್ಕೆ ಇದೊಂದು ಮಾತ್ರ ಅಪ್ಡೇಟ್ ಕೊಟ್ಕೊಳ್ತೀನಿ. ನೋಡಿ, ಆ ರೀತಿಯಾಗಿ ನೀವು ಎಲ್ಲ ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಕೊಟ್ಕೊಳ್ಳೋದಕ್ಕಿಂತ ನೆಟ್ಟನ್ನ ವೇಸ್ಟ್ ಮಾಡಿಕೊಂಡು ನಿಮಗೆ ಮೇನು ಯೂಸು ಯಾವ ಅಪ್ಲಿಕೇಶನ್ ಇದೆಯೋ ಅದನ್ನು ಮಾತ್ರ ಕೊಟ್ಕೊಳ್ಳಿ. ನೋಡಿ, ಅಮೆಝಾನ್ ಒಂದು ಕೊಟ್ಕೊತೀನಿ, ಮತ್ತು ಚಾಟ್ ಜಿಪಿಟಿ ಒಂದು ಅಪ್ಡೇಟ್ ಕೊಟ್ಕೊಳ್ತೀನಿ. ನೋಡಿ, ಅಪ್ಡೇಟನ್ನು ಕೊಟ್ಕೊಂಡ್ರೆ ಈ ರೀತಿ ಅದು ಲೋಡ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಅದು ಫುಲ್ಲು ಲೋಡ್ ಆಗಿ ಅದು 100% ಅಪ್ಡೇಟು ಆದ ನಂತರ ಇನ್ನೊಂದು ಅಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ. ನೋಡಿ, ಗಮನಿಸ್ತಾ ಇರ್ಬೋದು, ಇನ್ಸ್ಟಾಲಿಂಗ್ ಅಂತ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇದೇನಪ್ಪ ಅಂತಂದರೆ, ಅಪ್ಡೇಟ್ನ ತೊಗೊಂಡು ಎಕ್ಸ್ಟ್ರಾ ಆ ಆ್ಯಪಲ್ಲಿ ಹೊಸ ಫೀಚರ್ಸನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ ಅಂತ. ಅದು ಕಂಪ್ಲೀಟ್ ಆದ ನಂತರ ಇಲ್ಲಿ ಈ ಒಂದು ಅಪ್ಲಿಕೇಶನ್ಗಳು ಇಲ್ಲಿ ಕಾಣಿಸೋದಿಲ್ಲ. ಏನಕ್ಕೆ ಅಂತಂದರೆ ಆಲ್ರೆಡಿ ಅದು ನೋಡಿ ಈಗ ಕಾಣಿಸ್ತಾ ಇಲ್ಲ, ಅವು ಅಪ್ಡೇಟ್ ಆಗಿಬಿಟ್ಟಿವೆ. ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಅಪ್ಡೇಟನ್ನು ಕೊಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.